ಕೆಲವುದು ಉಳಿ ಪೆಟ್ಟುಗಳು. ಇವತ್ತು ನಾವು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಹಂಗೆ ತಿರುಗಿಸ್ಕೊಂಡ್ರೆ ನಿನಗೆ ಸಮಾಧಾನ ಅಷ್ಟೇ. ಇಲ್ಲ ನೀನು ಅದನ್ನ ಒಂದೆಲ್ಲೋ ನೋಡಿದ್ದೆ ನಿರಂಜನ್, ಈ ಲೋಟ ಇನ್ನು 5 ನಿಮಿಷ ಇಟ್ಕೊಂಡ್ರೆ ಏನಾಗುತ್ತೆ, 10 ನಿಮಿಷ ಇಟ್ಕೊಂಡ್ರೆ ಏನಾಗುತ್ತೆ, ಕೈನೋ ಬರುತ್ತೆ, 1 ದಿನ ಇಟ್ಕೊಂಡ್ರೆ ಏನಾಗುತ್ತೆ, 1 ವರ್ಷ ಇಟ್ಕೊಂಡ್ರೆ. ಮೊನ್ನೆ ನಾನು ಹಿಂಗೆ ವಿನಯ್ ಗುರುಜಿ ಇಲ್ಲಿ ಬಂದಿದ್ರು. ಅವ್ರು ಗೊತ್ತಲ್ಲ, ಮುಂದೆ ಬಂದು ಕೂತ್ಕೊಂಡ ತಕ್ಷಣ ನಿನ್ನ ಲೈಫ್ದು ಆ ಪಾಸ್ಟು ಪ್ರೆಸೆಂಟು ಎಲ್ಲ ಯಾವುದೋ ಒಂದು ಸಡನ್ನಾಗಿ ಸೀಡ್ ಹಿಂಗೆ ತೆಗೆದುಬಿಡ್ತಾರೆ. ಹಿಂಗೆ ತೆಗೆದು ಒಂದು ಸೆಂಟೆನ್ಸಲ್ಲಿ ನಾನು ಗುರೂಜಿ ನಾನು ಚಿಕ್ಕವಳಿದ್ದಾಗ ಹಂಗೆ ಹಿಂಗೆ ಅಂತ ಅದೋ ಹಳೇದು. ಅವ್ರು ಒಂದೇ ಸೆಂಟೆನ್ಸು ಹೆಂಗೆ ಹೇಳಿದ್ರು ಅಂದರೆ ಮುಟ್ಟು ನೋಡ್ಕೊಳ್ಳೋಂಗೆ ಹೇಳಿದ್ರು. ಏನಮ್ಮ ಹಳಸಿರೋದನ್ನ ಎಷ್ಟು ದಿವಸ ಅಂತ ಇಟ್ಕೋತ್ಯಾ, ಹಳಸಿರೋದನ್ನ ಎಷ್ಟು ಅಂತ ಇಟ್ಕೋತೆ ಬಿಡು, ಎಷ್ಟು ನಿಜ ಅಲ್ವಾ ಅವ್ರು ಹೇಳಿದ್ದು. ನನಗೂ ಎಲ್ಲರಿಗೂ ಚೈಲ್ಡ್ಹುಡಲ್ಲಿ 1000 ಇದೆ ಕಣೋ. ನಾನು ಇದನ್ನೇ ಹೇಳೋದು, ನಾನು ಅದನ್ನೇ ಹೇಳಿದ್ದು. ಈಗ ನಾವು ಬಿಡ್ತೀವಿ, ಹೌದು, ಮಕ್ಕಳಾಗಿರ್ಬೇಕಾದ್ರೆ ನಮಗೇನಂತ ಗಾಂಚಲಿ ತೊಂದರೆ ಇಲ್ಲ, ನಮ್ಮ ತಂದೆ ತಾನು ಖುಷಿಯಾಗಿ ನೋಡ್ಕೊಂಡ್ರೆ ನಮಗಿರುತ್ತೆ. ಅದೇ ಪೇರೆಂಟ್ಸ್ ಕಡೆಯಿಂದನೂ ಬರ್ಬೇಕು. ನಾನು ನಂದು ಅಂದರೆ ಬರೀ ನಂದು ಅಂತ ಹೇಳ್ತಾ ಇಲ್ಲ, ನಮ್ದು ಅಫ್ಕೋರ್ಸ್ ದೇವ್ರದಿಂದ ನಮ್ಮ ಅಮ್ಮನೂ ಚೆನ್ನಾಗಿದ್ದಾರೆ, ನಮ್ಮ ಅಪ್ಪನೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಖುಷಿಯಾಗಿದ್ದೀವಿ. ಬಟ್ ಬಹಳಷ್ಟು ಜನರದ್ದು ನಾನು ಹೇಳೋದು, ಮಕ್ಕಳ ಮೇಲೆ ಹಾಗೆ ಸಾಧಿಸ್ತಾರೆ. ಏನ್ ಗೊತ್ತೇನೋ, ಅವರು ಬಿಡ್ಬೇಕಲ್ವಾ, ಲೆಟ್ ಗೋ ಅನ್ನೋದು ಎರಡೂ ಕಡೆಯಿಂದ ಇರಬೇಕು. ಬಟ್ ನೀನು ಯಾವಾಗಲೂ ನಿನ್ನ ಕಂಟ್ರೋಲಲ್ಲಿ ಏನಿರುತ್ತೆ ಅಷ್ಟೇ ಮಾಡಕ್ ಸಾಧ್ಯ. ಇವಾಗ ನಾನು ನನ್ನ ಕಂಟ್ರೋಲಲ್ಲಿ ಏನಿದೆ ಅಷ್ಟು ಮಾಡ್ಕೊಂಡು ನಾನು ಹುಷಾರಾಗಿ ನನ್ನ ಗಾಡಿ ನಾನು ಆರಾಮಾಗಿ ಓಡಿಸ್ಬೋದು. ಅದು ಆಲ್ಸೋ ಒಂದು ಬುದ್ಧಿವಂತಿಕೆ. ಅಲ್ಲ, ನಾವು ನೆಮ್ಮದಿಯಾಗಿರ್ತೀವಿ, ಬಟ್ ಅನ್ನೆಸೆಸರಿ ಬ್ಲೇಮಿಂಗ್ಸ್ ತಗೊಬೇಕಲ್ಲ. ಸುಮ್ಮನೆ ಕೈಯ ಅಂತ ಕೈ ಕೊಡೋ. ನಮ್ಗೆ ಓಕೆ ರಶ್ಮಿ, ನಾನು ಹೇಳೋದೇನು ಗೊತ್ತಾ, ನಾನು ಏನೇ ಮಾತಾಡಿದ್ರು ಇತ್ತೀಚೆಗೆ ನಾನು ಜನರಲೈಸ್ಡ್ ಆಗಿ ಮಾತಾಡ್ತಾ ಇದ್ದೀನಿ, ಸ್ಪೆಸಿಫಿಕ್ ಆಗಿ ಮಾತಾಡಲ್ಲ. ಯಾಕಂದ್ರೆ ಇವಾಗ ನಂದು ಅಂದರೆ ನಾನು ಒಬ್ಬಂದೇ ಹೇಳಲ್ಲ. ಯಾಕೆ ಗೊತ್ತಾ, ಈ ಜೆನ್ಜಿ ಆದ್ಮೇಲೆ ಏನು ಆಲ್ಫಾನಾ, ಇವಾಗ ಆಲ್ಫಾ, ಈ ವರ್ಷದ್ದು ಬೀಟಾ, ಆಲ್ಫಾ ಬೀಟಾ ತೀಟಾ ಕೀಟ ಇವೆಲ್ಲ ಯೋ ದೇವ್ರೆ, ನಮಗೆ ನಮ್ಮದೇ ನಾವು ಮಿಲೇನಿಯಲ್ಸ್, ನಾವು ಮಿಲೇನಿಯಲ್ಸ್ ವಾಸಿ. ಅಟ್ಲೀಸ್ಟ್ ನಮಗೆ ಬದುಕೋ ದಾರಿ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ರು, ಬಾಡ್ದು ಅವಮಾನ ಮಾಡಿದ್ರು ಅಂತ ನಮ್ಗೆ ಅವಾಗ ಅನ್ಸೋದು. ಬಟ್ ಅದು ಆಮೇಲೆ ಅನ್ಸುತ್ತೆ ಉಳಿಪೆಟ್ಟು ಅಂತ ಹೇಳ್ದಂಗೆ. ಮನೇಲೇ ಅಷ್ಟು ಸ್ಟ್ರಿಕ್ಟ್ ಆಗಿ ಅಥವಾ ಹಿಂಗೆಲ್ಲ ಮಾಡಿದಾಗ ನಮ್ಗೆ ಸಮಾಜದಲ್ಲಿ ಹೋದಾಗ ನಮ್ಗೆ ಬೇರೆ ಯಾರೋ ನಮ್ಮನ್ನು ಬ್ರೇಕ್ ಡೌನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮನೇಲಿ 1000 ಆಗೋಗಿದೆ ಇವೆಲ್ಲ. ಈಗಿನ ಮಕ್ಕಳಿಗೆ ಹೊಡೆಯಂಗಿಲ್ಲ, ಬುದ್ಧಿ ಹೇಳಂಗಿಲ್ಲ, ಏನೂ ಮಾಡೋಂಗಿಲ್ಲ. ಆಮೇಲೆ ಇವಾಗೆಲ್ಲ ಸ್ಕೂಲ್ಸಲ್ಲೂ ಅಷ್ಟೇ, ನಮ್ಮಲ್ಲೆಲ್ಲ ಬೆತ್ತದು ಅಂತ ಬರೋದು, ಈ ಬ್ಯಾಂಬೂದು ಬೆತ್ತದ ಕೋಲಲ್ಲಿ ಏಟು ಅಂತಲೇ ಹೆಸರುವಾಸಿ. ಲಿಟ್ರಲಿ ಕುಂಡಿ ಮೇಲೆ ಬರೆ ಬಂದಿರೋದಮ್ಮ, ಹಿಂಗೆ 2 ಹಿಂಗೆ ಮಾಸ್ಕ್ ಆಫ್ ಜುರೋತ್ರ ಹಿಂಗೆ ಹಾಕಿರೋದು ನಮ್ದೆಲ್ಲ, ಫುಲ್ ಆ ಥರ ಹೊಡೆಯೋರು. ಈಗ ಸ್ಕೂಲ್ಸಲ್ಲೆಲ್ಲ CC ಕ್ಯಾಮ್ರಾ ಅಂತೆ, ಮಕ್ಕಳನ್ನ ಮುಟ್ಟಂಗಿಲ್ಲ, ಮುಟ್ಟಿದ್ರೆ ಕೇಸ್ ಅಂತೆ, ಮಕ್ಕಳು ಇದರಿಂದ ಅದಕ್ಕೆಲ್ಲ ಇದು ಬರುತ್ತಂತೆ. ಓಕೆ, ಅದನ್ನು ನಾನು ಕಮೆಂಟ್ ಮಾಡಲ್ಲ, ಯಾಕಂದರೆ ಅದನ್ನು ಮಾತಾಡ್ತಾ ಆಮೇಲೆ ನನ್ನ ಮೇಲೆ ಕೇಸ್ ಹಾಕ್ತಾರೆ, ನೀನು ಯಾವನು ಹೇಳೋಕ್ಕೆ ಅಂತ. ನಾನು ಹೇಳ್ತಾ ಇರೋದು, ಈ ಥರ ಬೆಳೆಸಿ ಏನಾಗ್ಬಿಟ್ಟಿದೆ ಅಂದರೆ, ನನ್ನ ತಮ್ಮನ ತೊಗೊಂಡ್ರೆ, ಎಷ್ಟು ಚಿಕ್ಕ ಹುಡುಗರನ್ನ ತೊಗೊಂಡ್ರೆ ಮಾತೆತ್ತರ ಡಿಪ್ರೆಷನ್ ಅಂತವಪ್ಪ. ನನಗೆ ಡಿಪ್ರೆಷನ್ ಅನ್ನೋ ವರ್ಡೆಲ್ಲ ಗೊತ್ತಾಗೋಕ್ಕೆ ನಂಗೆ ಡಿಗ್ರಿ ಆಗೋಗಿತ್ತು. ಯಾರೋ ನನ್ನ ಫ್ರೆಂಡಿನ ಸಿಸ್ಟರ್ ಯಾರೋ ಸೂಸೈಡ್ ಮಾಡ್ಕೊಂಡಾಗ ಏನಂತೆ, ಯಾಕಂತೆ ಅಂದರೆ ಡಿಪ್ರೆಷನ್ ಅಂತೆ ಅಂದರೆ ಏನು ಹಂಗಂದ್ರೆ ಅಂತ ನನಗೆ ಮೋಸ್ಟ್ಲಿ ಅದೇನೋ ಮಾತ್ರ ಇರಬೇಕು ಅಂತ ನನಗೆ. ಡಿಪ್ರೆಷನ್ ಅನ್ನೋ ವರ್ಡ್ಗೆ ನಂಗೆ ಮೀನಿಂಗೇ ಗೊತ್ತಿರಲಿಲ್ಲ. ನಾನು ಐ ಥಾಟ್ ಓಕೆ ಅದೊಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಇರಬೇಕು, ಡಿಪ್ರೆಷನ್ ಅಂತ ಮಾತ್ರ ಇರಬೇಕು ಅಂತ. ಆಮೇಲೆ ಹೋಗಿ ಹುಡುಕು ಗೊತ್ತಾಗ ಇದು ಖಿನ್ನತೆ, ಮಾನಸಿಕ ಖಿನ್ನತೆ. ನಾ ಏನು ಖಿನ್ನತೆ ಅಂದರೆ ಏನು ಗುರು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಈಗಿನ ಮಕ್ಕಳಿಗೆ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಡಿಪ್ರೆಷನ್ ಇದೆ ಗೊತ್ತಾ. ನೀನು ಯಾಕೆ ಇವತ್ತೆಲ್ಲ ಗ್ರ್ಯಾಟಿಟ್ಯೂಡ್ ಅನ್ನೋ ಆ್ಯಟಿಟ್ಯೂಡ್ ಇಷ್ಟೊಂದು ಯಾಕೆ ಜನ ಮಾತಾಡ್ತಾ ಇದ್ದಾರೆ, ಜರ್ನಲಿಂಗು? ಯಾಕಂದರೆ ನಮಗೆ ಅದನ್ನು ನೋಡಿ ಅಲ್ಲಿವರೆಗೂ ಡಿಜಿಟಲ್ ಇಲ್ಲದೆ ಲೈಫನ್ನು ನಾವು ವಾಸ್ತವದಲ್ಲಿ ಜೀವಿಸಿದ್ವಿ. ಅಪ್ಪ ಅಮ್ಮಂದ್ರ ಮಧ್ಯ ರೋಡ್ ನೋಡ್ಕೊಂಡು, ಮಳೆ ಬಂದಾಗ ದೋಣಿನಲ್ಲಿ ಪೇಪರ್ ಎಲ್ಲ ಇದೆಲ್ಲ ಬಿಟ್ಕೊಂಡು, ಅಷ್ಟೊಂದು 20 ವರ್ಷ ಆದ್ಮೇಲೆ ನಮಗೆ ಡಿಜಿಟಲ್ ಬಂದಿದ್ದು. ಆಮೇಲೆ ಅದ್ರ ಬೆಳೀತಾ ಇದ್ದದ್ದು ಸ್ಟಾರ್ಟಿಂಗಲ್ಲಿ ಅದೇ 6666001100 ಅಲ್ಲಿಂದ ಇವತ್ತು ಸ್ಮಾರ್ಟ್ಫೋನ್ವರೆಗೂ ನೋಡಿದೀವಲ್ಲ. ಸೊ ನಮಗೆ ಡಿಫ್ರೆನ್ಸ್ ಗೊತ್ತಿದೆ. ನಮ್ಗೆ ಅದು ಗೊತ್ತಾಗಿದ್ದು ಒಂದು ಒಳ್ಳೇದಾಯ್ತು. ಮತ್ತು ಮನೆಯಲ್ಲಿ ಒಳ್ಳೇದು ಕೆಟ್ಟದು ಅನ್ನೋದು ಹೇಳ್ಕೊಡೋರು ಇದ್ರು. ನನಗೆ ತುಂಬ ಜನಕ್ಕೆ ಹೇಳ್ತೀನಿ, ಮಕ್ಕಳಿಗೆ ನೀವು ಆಸ್ತಿ ಕೊಡ್ತಿರೋ ಬಿಡ್ತಿರೋ, ಒಂದೊಳ್ಳೆ ಸಂಸ್ಕಾರ ಅಂತೂ ಕೊಡ್ತಾ ಇದ್ರವ. ನಾನಂತೂ ನಾನು ಹೇಳ್ತೀನಿ, ಇನ್ನೂ 1000 ಜನ ನನ್ನ ಎದುರುಗಡೆ ಬಂದು ನಿಂತರೂ ಹೇಳ್ತೀನಿ, ನಾನು ನಮ್ಮ ತಾಯಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ತಾಯಿ ನನಗೆ ದುಡ್ಡು ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ಜೀವ ಇರೋವರೆಗೂ, ಕಡೆ ಉಸಿರೋವರೆಗೂ ಜನ ನನ್ನ ಬಗ್ಗೆ ಒಂದು 4 ಒಳ್ಳೇದು ಮಾತಾಡ್ತಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಾಯಿ. ಯಾಕೆಂದರೆ ಅಂಥ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ನನಗೆ. 4 ಜನಕ್ಕೆ ನಾನು ಬೇಜಾರು ಮಾಡಬಾರ್ದು, ಬದುಕಬೇಕು, ನೀಟಾಗಿರಬೇಕು, ಸಾಲ ಸೋಲ ಮಾಡಬಾರ್ದು, ಮೌಲ್ಯಗಳು ಇದನ್ನು ಹೇಳ್ಕೊಟ್ಟಿರಲ್ಲ. ಇದು ಖುಷಿ ನಂಗೆ. ಈಗಿನ ಮಕ್ಕಳಲ್ಲಿ ಅದು ಕಾಣ್ತಾ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಎಲ್ಲರಿಗೂ ಆ್ಯಂಗ್ಸೈಟಿ ಪ್ರಾಬ್ಲಮ್ ಇವಾಗ. ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್.
ನಾನು ಅದಕ್ಕೆ ಹೇಳ್ತೀನಿ, ನಾನು ಏನಕ್ಕೆ ಅವಾಗಲೇ ಇವು ಟೋಳ್ನು, ನೀನು ನಗಿಸ್ತಾ ಇರ್ತೀಯ, ಇದಾಗಿರ್ತೀಯ, ಮಜವಾಗಿರ್ತೀಯ, ಖುಷಿಯಾಗಿರ್ತೀಯ, ನನಗೆ ಅದೊಂದೇ ಈಗ ಹೆಂಗಾಗೋಗಿದೆ, ಜನ 4 ಸಲ ಜೋರಾಗಿ ನಕ್ಕಿಬಿಟ್ರೆ ನನಗೆ ವಾಪಸ್ ಮೆಸೇಜ್ ಹಾಕ್ತಾರೆ, ನಾನು ಇವತ್ತು ತುಂಬ ನಕ್ಬಿಡ್ತೀನಿ ನಿಮ್ಮ ಜೊತೆ, ತುಂಬ ನಕ್ಕಿದ್ರೆ ತುಂಬ ಅಳ್ತಾರಂತೆ. ನಾನು ಯಾವ ಬೋಳೆ ಮಗ ಹೇಳಿದ್ದು ನಿಮಗೆ? ಸಾರಿ ಟು ಯೂಸ್ ಸಚ್ ವರ್ಡ್ಸ್, ಓಕೆ, ನಂಗೆ ಕೋಪ ಬರುತ್ತೆ ಆಯಿತಾ. ಅದಕ್ಕೆ ಇಷ್ಟೆಲ್ಲ ತುಂಬ ಡೀಸೆಂಟಾಗಿದ್ರೆ ನಮ್ಮ ಕೈಲಿ ಆಗಲ್ಲ ಈ ಶೋಗಳೆಲ್ಲ, ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಯಾವನು ಹೇಳಿದ್ದು? ಅದೊಂದು ಸೈಕಾಲಜಿ ಅಂತೆ. ಈಗ ನಾನು ತುಂಬ ನಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಮನೆಗೆ ಹೋಗೋದಕ್ಕೆ ಅದು ಉಲ್ಟಾ ಆಗುತ್ತಂತೆ. ನಾನು ಹೇಳಿದೆ, ಗುರು ನಗೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ಅಂದರೆ, ಜನ ಎಲ್ಲಿ ತನಕ ಬಂದ್ಬಿಟ್ಟಾರೆ ಅಂದರೆ ನಗೋದಕ್ಕೆ ಯೋಚನೆ. ಇವೆಲ್ಲ ಹಳೆ ಥಿಯರೀಸ್, ಬ್ಲೈಂಡ್ ಹಳೇದಲ್ಲ ರಶ್ಮಿ, ಇವಾಗಿಂದು, ಈಗಲೂ ಅದನ್ನು ಪಾಲಿಸ್ತಾ ಇವಾಗಿಂದು ಇದೆಲ್ಲ ನಾನು ಹೇಳ್ತಾ ಇರೋದು ರೀಸೆಂಟ್ ಡೇಸ್ದು. ನಾನು ಆಮೇಲೆ ಆಯ್ತಪ್ಪ ಸಂತೋಷ, ನನಗೆ ಓಕೆ, ನೀನು ನನ್ನ ಜೊತೆ ಇದ್ದಾಗ ನಗ್ದಾಗ್ತಾ ಇರ್ತೀರಾ, ಖುಷಿಯಾಗಿರ್ತೀರಾ, ಸಾಕು. ಇನ್ನೊಂದಷ್ಟು ಜನ ಹೇಳ್ತಾರೆ, ಅಯ್ಯೋ ತಲೆ ಕೆಟ್ಟೋಗ್ಬಿಟ್ಟಿತ್ತು ನಮಗೆ, ಒಂದಷ್ಟೊತ್ತು ನಾನು ಮರ್ತೇ ಬಿಟ್ಟಿದ್ದೆ ನನ್ನ ಕಷ್ಟಗಳನ್ನೆಲ್ಲ ಅಂತ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ನಮಗೆ ಬರ್ದಿರೋ ಕಷ್ಟಗಳೇ ಇಲ್ಲ. ನನಗೆ 18 ವರ್ಷಕ್ಕೆ ಮನೆ ಬಿಟ್ಟೆ, ಅಯ್ಯೋ ತಗೊಂಡೋಗಿ ಕಾರೆಲ್ಲೋ ಆಕ್ಸಿಡೆಂಟ್ ಮಾಡಿ 2 ಹೋಳಾಗಿತ್ತು, ಡಿವೈಡ್ರಿಗೆ ಹಿಂಗಾಗಿ ಹೋಳಾಗಿತ್ತು. ಅಯ್ಯೋ ಯಾಕೆ ಅಂದರೆ ನನಗೆ ಕಾರ್ ಓಡ್ಸೋಕೆ ಬರ್ತಾ ಇರಲಿಲ್ಲ. ಕಾರ್ ತೊಗೊಂಡೆ ನಾನು ಕಲ್ತ್ಕೋಬೇಕು ಅನ್ನೋ ನನಗೆ ಹಠ. ನನಗೆ ಅದೇ ಮಾರುತಿ 800 ಅದೇ ಹೋಳಾಗಿದ್ದು ಬಿಗ್ ಎಫ್ ಎಮ್ಗೆ ತರ್ತಾ ಇದ್ದಲ್ಲ, ಅದನ್ನು ರೆಡಿ ಮಾಡಿ ತಿರ್ಗಾ ತೊಗೊಂಬಂದಿದ್ದು. ಫಸ್ಟ್ ನನಗೇನೋ ನಾನೇ ಕಲ್ತ್ಕೋಬೇಕು ಅಂತ. ಪಾಪ ನನ್ನ ಫ್ರೆಂಡ್ ಒಬ್ಬ ಇದ್ದ ವಿನಯ್ ಶಂಕರ್ ಅಂತ, ಅವ್ನ ಕಾರ್ ಒಂದು ಸ್ವಲ್ಪ ದಿನ ತೊಗೊಂಡೋಗ್ತಾರೆ, ಬಟ್ ನನಗೆ ಮುಜುಗ್ರ. ನಾಳೆ ದಿನ ಅದು ಏನೋ ಆಗ್ಬಿಟ್ಟಾಗ ನನಗೆ ತಿರ್ಗಾ ಇನ್ನೊಂದು ನನಗೆ ತಕ್ಕೊಡೋ ಯೋಗ್ಯತೆ ಇದೆಯಾ? ನಾನೇ ಸಾಲ ಮಾಡಿ ಸೆಕೆಂಡು ಅಲ್ಲ, 3, 4, 5, 10 ಅದು ಎಷ್ಟಾಗಿತ್ತೋ ಗೊತ್ತಿಲ್ಲ, ಅಷ್ಟೇ ಹ್ಯಾಂಡ್ ನಾನು ತಗೊಂಡಿದ್ದೀನಿ ಸಾಲ ಮಾಡಿ. ಇನ್ನೊಬ್ಬಂದು ಏನಾದರೂ ಡ್ಯಾಮೇಜ್ ಆದಂಗೆ ನಾನು ಎಲ್ಲಿಂದ ಕೊಡಿಸ್ಲಿ ಅನ್ನೋ ಅದೊಂಥರ ಹೆಸಿಟೇಷನ್ ನನಗೆ. ತಗೊಂಡು ನಾನೇ ಹೋಗಿದ್ದೀನಿ, ಎಲ್ಲ ಗೊತ್ತಿ, ಆಕ್ಸಿಲೇಟ್ರ್ ಬೇಕು ಬಂತು, ಕನ್ಫ್ಯೂಸ್ ಆಗ್ಬಿಟ್ಟು ನನಗೆ. ಅಜ್ಜಿ ಸಡನ್ನಾಗಿ ಬಂತು, ರಪ್ಪ ಅಂತ ಹಿಂಗೆ ಒತ್ತಿದೆ, ನೋಡಿದೆ ಆಕ್ಸಿಲೇಟ್ರ್ ಒತ್ಬಿಟ್ಟಿದ್ದೀನಿ. ಡಿವೈಡ್ರಿಗೆ ಇಟ್ಬಿಟ್ಟು ಅದೇನೋ ಅಂತಾರಲ್ಲ, ತಳ ಹೊಡೆದು ತಾಂಬೂಲ ಕೊಡು ಅಂತ, ಆ ಥರ ಹಿಂಗೆ ಓಪನ್ ಆಗ್ಬಿಟ್ಟಿದೆ. ಫುಲ್ ಹಿಂಗೆ ಆಗ್ಬಿಟ್ಟಿದೆ, 2 ರೇಡಿಯೇಟ್ರೆಲ್ಲ ಬಿದ್ದೋಗ್ಬಿಟ್ಟಿದೆ. ನಾನು ಹಿಂಗೆ ನನಗೇನು ಅಂದರೆ, ನಾನು ನಿಜವಲ್ಲ ನೋಡಿ ಏನು ಕೇಳ್ತೀನಿ, ಸೀಟ್ ಬೆಲ್ಟ್ ಹಾಕಿದ್ದೆ ಅದು ನನ್ನ ಪುಣ್ಯಕ್ಕೆ. 1 ಇಂಚ್ ಸ್ಕ್ರ್ಯಾಚ್ ಆಗಿಲ್ಲ ರಶ್ಮಿ ನನಗೆ. ಬಟ್ ನನ್ನ ಮೈಂಡಲ್ಲಿ ಏನು ಗೊತ್ತಾ, ಹೊಗೆ ಬರ್ತಾ ಇದೆ, ಏನೇನೋ ಆಗ್ತಾಯಿದೆ, ಜನ ಎಲ್ಲ ಮುತ್ಕೊಂಬಿಟ್ಟೆ. ನನಗೆ ಮೋಸ್ಟ್ಲಿ ಸತ್ತೋಗಿದ್ದೀನಿ, ನನ್ನ ಆತ್ಮ ಓಡಾಡ್ತಾ ಇದೆ. ಇವೆಲ್ಲ ಕೇಳಿದ್ವಲ್ಲ ಸಿನಿಮಾಗಳಲ್ಲಿ, ಇದರಲ್ಲೆಲ್ಲ ನೋಡಿದ್ವಲ್ಲ. ಮೋಸ್ಟ್ಲಿ ನಾನು ಇಷ್ಟು ಓಪನ್ ಅಂದಮೇಲೆ ನಾನೆಲ್ಲಿ ಬದುಕೆ ಸತ್ತೋಗಿದ್ದೀನಿ. ನಾನು ಎಲ್ಲ ಬಂದು ನಾನು ಮಾತಾಡಿಸ್ತೆ, ನಾನು ಅಯ್ಯೋ ನನ್ನ ದೇಹ ನೋಡ್ತಾ ಇದ್ದಾರೆ, ನನ್ನ ಆತ್ಮ ನೋಡ್ತಾ ಇಲ್ಲ ಇವರು. ಪರವಾಗಿಲ್ಲ, ಇಷ್ಟು ಜನ ಬಂದ ದೇವ್ರಾಣೆಗೂ ನನಗೆ ಅದೊಂಥರ ಹೆಂಗೆ ಗೊತ್ತಾ, ಮೈಂಡ್ ಬ್ಲ್ಯಾಂಕ್ ಆಗಿದೆ ರಶ್ಮಿ. ಕಮಾನ್, ನೀನು ಗುದ್ದಿ ಕಾರ್ ಮುಂದೆ ಬಾನೆಟ್ಟಿಂದ ಹಿಂಗೆ ಸೀಳಿ ಹೊಗೆ ಎಲ್ಲ ಬರ್ತಾಯಿದೆ. ಯಾವ ನನ್ನ ಮಗಂಗೆ ಗೊತ್ತಿರೋದು ನಾನು ಬದುಕಿದ್ದೀನಿ ಅಂತ. ನಾನು ಸೀಟ್ ಬೆಲ್ಟ್ ಹಂಗೆ ಹಾಕೊಂಡು ಯಾವ ಸೀಟ್ ಬೆಲ್ಟ್ ತೆಗಿಯೋ ಅಂತ, ನಾನು ಅಯ್ಯೋ ಸತ್ತೋದ್ಮೇಲೆ ಸೀಟ್ ಬೆಲ್ಟ್ ತೆಗಿ ಅಂತಾನಲ್ಲ, ಯಾರಪ್ಪ ಅವನು ನನಗೆ. ಇಷ್ಟೆಲ್ಲ ಆದಮೇಲೆ ಯಾವನೋ ಒಂದು ಬುಟ ಕಪಾಳಕ್ಕೆ, ಅದು ಗ್ಲಾಸ್ ಹಿಂಗೆ ಹೊಡೆದ, ನಂಗೆ ಗ್ಲಾಸ್ಗೂ ಓಪನ್ ಮಾಡ್ತಾ ಇಲ್ಲ, ಯಾವನೋ ಹಿಂಗೆ ಹೊಡೆದ್ಬಿಟ್ಟು ಒಂದು ಬಿಟ್ಟ. ಅವಾಗ ನನಗೆ ಇಲ್ಲೇ ಇದ್ದೀನಿ ನಾನು, ಓಕೆ ಫೈನ್ ಅಂತ. ಎಲ್ಲಿ ಗೊತ್ತಾ, ಕೆಂಗೇರಿಯಿಂದ ಕುಂಬಳಗೋಡು ರೋಡು, ಆ ರೋಡಲ್ಲಿ ಅವಾಗ ತಾನೇ ಡಿವೈಡರ್ ಹಾಕಿದ್ರು, ಅಲ್ಲೋಗಿ ಇಟ್ಟಿದ್ದು ಇನ್ನೂ ನೆನಪಿದೆ ನನಗೆ. ಸೊ ನಾನು ಏನು ಕೇಳ್ತಿದ್ದೆ, ಅಂಥ ಟೈಮಲ್ಲೇ ನಮ್ಮನ್ನು ಯಾವನು ಕುಗ್ಸೋಕ್ಕಾಗಿಲ್ಲ. ಏನು ಮಾಡಿದೆ, ನಮ್ಮ ಮೆಕ್ಯಾನಿಕ್ಗೆ ಫೋನ್ ಹಾಕಿದೆ, ಅದೇ ಅವ್ನು ಸೆಕೆಂಡ್ ಹ್ಯಾಂಡ್ ಯಾರು ಕೊಡ್ಸಿದ್ನಲ್ಲ, ಸೆಕೆಂಡಲ್ಲ ಅದು ಮೋಸ್ಟ್ಲಿ 20th ಹ್ಯಾಂಡ್ ಇರ್ಬೋದು, ಅವ್ನಿಗೆ ಫೋನ್ ಮಾಡಿದೆ. ಏನು ಗಾಡಿ ಕೊಟ್ಟಿದೆಯಾ, ಇಲ್ಲಿ ಹೆಂಗೋ ಬ್ರೇಕ್ ಡೌನ್ ಆಗಿಬಿಟ್ಟು ಇದಾಗ ಹೋಗಿ ಬುದ್ಬಿಡ್ತೀನಿ ಅಂದೆ. ಸಾರ್ ಮುಂದಕ್ಕೆ ಹೋಗತ್ತಾ ನೋಡಿ ಸಾರ್ ಅಂದ. ಅಪ್ಪ 2 ಹೋಳಾಗಿದೆ ಅಂದೆ. ನೋಡಿ ಸರ್ ಓಡುತ್ತೆ, ಮಾರುತಿ 800 ಎಲ್ಲ ಹೋಗುತ್ತೆ ಸರ್ ಅಂದ. ಹೆಂಗೋ ಹಿಂಗೆ ಕೂಡಿಸಿದೆ, ಮಂದಿ ಓಡೋಗೇ ಬಿಡ್ತದೆ, ಗೊರ್ರ ಅಂತ ಇದೆ, ಹೊಗೆ ಬರ್ತದೆ, ಎಲ್ಲ ಬರ್ತದೆ. ಬಟ್ ತೊಗೊಂಬಂದು ಇಲ್ಲಿ ಸೀದಾ ಸರ್ಕಾರ ಒಂದು ಮೆಕ್ಯಾನಿಕ್ ಶಾಪು ತೊಗೊಂಬಂದು ಬಿಟ್ಟೆ, ರೆಡಿ ಆಯಿತು. ನಾನು ಹೇಳೋದು, ನಮಗೆ ಆ ಒಂದು ಸಿಚುವೇಶನ್ನ ಎದುರಿಸೋ ಶಕ್ತಿ ಇದೆಯಾ, ಎಂಥದ್ದು ಬೇಕನ್ನ ನಾವು ಫೇಸ್ ಮಾಡ್ಬೋದು. ನೀನೇ ನಂಬಬೇಕು, ನನ್ನ ಕೈಲಿ ಆಗುತ್ತೆ ಅನ್ಕೊಂಡು ಮುಂದಕ್ಕೆ ಹೋಗಬೇಕಷ್ಟೇ, ಬೇರೆ ದಾರಿ ಇಲ್ಲ. ಈಗ ನಾವು ಎಲ್ಲವೂ ಡಿಪ್ರೆಷನ್ ಅಂತಾರೆ, ಕೌನ್ಸಿಲಿಂಗ್ ಅಂತಾರೆ, ಐಮೆಂಟರ್ ಪೀಲ್ಸ್ ಅಂತಾರೆ, ಮಾತ್ರೆಗಳು ತಗೊತಾರೆ. ನಾನು ಹೇಳೋದು, ನಿಮ್ಮ ಮೈಂಡ್ಗಿಂತ ಮಾತ್ರೆ ಬೇಕಾ? ಆ ಮಾತ್ರೆ ಏನು ಮಾಡುತ್ತೆ, ಸಪ್ರೆಸ್ ಮಾಡೋತಿನ್ನ. ಸೊ ನಾನು ಹೇಳೋದು, ಈಗಿನ ಜನತೆಯಲ್ಲಿ ಕೊರತೆ ಅಂತ ಇರೋದು, ದೇ ಡೋಂಟ್ ಟಾಕ್. ನಿಮಗೇನೋ ದುಃಖ ಇದೆಯಾ, ಅಥವಾ ತುಂಬ ಸಂತೋಷ ಆಯಿತಾ, ಅಥವಾ ಮನೇಲಿ ಏನೋ ಸಮಸ್ಯೆನಾ, ಒಬ್ಬ ಒಳ್ಳೆ ಫ್ರೆಂಡನ್ನ ಇಟ್ಕೊಳ್ಳಿ. ಯಾಕೊತ್ತು ಎಲ್ಲದನ್ನು ಗಂಡ ಹೆಂಡತಿ ಅಪ್ಪ ಅಮ್ಮನೇ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಯಾರಿದಾರೋ ಬಿಟ್ಟಿದಾರೋ ಒಬ್ಬ ಒಳ್ಳೆ ಸ್ನೇಹಿತ ಬೇಕೇ ಬೇಕು. ನನ್ನ ಅನುಭವದಲ್ಲಿ ಅಕಸ್ಮಾತ್ ಸ್ನೇಹಿತ ಸಿಕ್ಕಿಲ್ವಾ, ಪುಸ್ತಕ ಟು ಜರ್ನಲಿಂಗ್ ರಿಯಲಿ ಹೆಲ್ಪ್ಸ್. ಅಂದರೆ ಅಟ್ಲೀಸ್ಟ್ ಅರ್ಧ ಈ ಕುಕ್ಕರಲ್ಲಿ ಪ್ರೆಷರ್ ಆಚೆಗೆ ಬರುತ್ತೆ ನೋಡಿ, ನಿನ್ನ ಭಾವನೆಗಳನ್ನು ನೀನಲ್ಲಿ ಹಾಕೊಂಡಾಗ ರಿಫ್ಲೆಕ್ಟ್, ಯು ಶುಡ್ ಬರ್ಸ್ಟ್ ಇಟ್ ಔಟ್. ಎರಡನೇದು ಸಿಂಪಲ್. ಮೂರನೇದು, ನನ್ನ ಪ್ರಕಾರ ಬುಕ್ಸ್ ಇದೆಯಲ್ಲ, ಸಖತ್ ಫ್ರೆಂಡು. ಸಿ ಅ ಬುಕ್ ಇಸ್ ಅ ವೆರಿ ಗುಡ್ ಫ್ರೆಂಡ್. ಅಲ್ಲಲ್ಲ, ಬುಕ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಅನ್ಲೆಸ್ ನಿನಗೆ ಆ ಬುಕ್ ಜೊತೆ ಒಂದು ಒಡನಾಟ ಇದ್ದರೆ.
ಬುಕ್ ಹೆಂಗೆ ಗೊತ್ತೇನೋ, ನಿನ್ಗೆ ಹಸುವಿದ್ರೆ ನೀನ್ ಹೆಂಗ್ ತಿಂತೀಯೋ, ಹಾಂ ನಿನ್ ಲೈಫಲ್ಲಿ ಯಾವುದೋ ಘಟನೆ ಯಾವುದೋ ಒಂದೇನೋ ಆಗಿರುತ್ತೆ, ಅದೆಲ್ಲ ಸೇರ್ಕೊಂಡು ಒಂದು ಗಂಟಾಗಿರುತ್ತೆ. ಅವಾಗ ನೀನು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀಯ, ದೇವ್ರ, ಆಸ್ಟ್ರಾಲಜಿನ, ಹೌದು. ಬಟ್ ಬುಕ್ಕು ತುಂಬ ಕೌನ್ಸಿಲಿಂಗ. ಸಬ್ಜೆಕ್ಟಿವ್. ಅದೇ ಏನಿಗೆ ಅದೇ ಗೊತ್ತಾ, ಈಗ ನನಗೂ ಅಷ್ಟೇ, ನಾನು ಇವತ್ತಿಗೆ ನಾನು ಇಷ್ಟೆಲ್ಲ ಮಾತಾಡ್ತೀನಿ, ನಾನು ಆ್ಯಂಕರಿಂಗಲ್ಲಿ ಏನು ಸರ್ ಅಷ್ಟೊಂದು ಮಾತಾಡ್ತೀರಿ, ಹೆಂಗೆ ಸರ್ ಮಾತಾಡ್ತೀರಾ ಅಂತಾರೆ. ಇಷ್ಟು ವರ್ಷ ನಾನು ಏನೇನೋ ಕವನಗಳು, ಕಾದಂಬರಿಗಳು, ಅದು ಇದು ಏನೋ ಥಿಯರಿಗಳು ಇದೆಲ್ಲ ಓದಿದ್ರನ್ನ ಅದೆಲ್ಲ ಇಲ್ಲಿರುತ್ತೆ, ಅದು ಬರ್ತಾ ಇರುತ್ತೆ ಬಾಯಲ್ಲಿ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೀನಿ, ಅದಕ್ಕೂ ಒಂದಷ್ಟು ಬುಕ್ಸ್ಗಳೇ ಕಾರಣ ಆಗಿರುತ್ತೆ. ಬಟ್ ಕೆಲವರಿಗೆ ಆ ಬುಕ್ಕಿನ ಬಗ್ಗೆ ಗಂಧಗಳಿನೇ ಗೊತ್ತಿರಲ್ಲ. ಬಟ್ ನಾನು ಹೇಳ್ತಾ ಇರೋದು ಲೀಸ್ಟ್, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ, ಎನಿ ಕಾಮನ್ ಮ್ಯಾನ್, ಅವನಿಗೆ ದುಃಖದಿಂದ ಆಚೆ ಬರಬೇಕು, ಆ ಮೈಂಡಿಂದ ಈ ಸೂಸೈಡಲ್ ಟೆಂಡೆನ್ಸಿ ಇವೆಲ್ಲ ಹೋಗಬೇಕು, ಡಿಪ್ರೆಷನಿಂದ ಆಚೆ ಬರಬೇಕು ಅಂದರೆ ಲೀಸ್ಟ್ ದೇ ಕ್ಯಾನ್ ಡೂ ಇಸ್ ಫೈಂಡ್ ಅ ಗುಡ್ ಫ್ರೆಂಡ್. ಒಳ್ಳೆ ಫ್ರೆಂಡ್ ಅಂದರೆ ಏನು, ನಮ್ಮ ದುಃಖವನ್ನು ದೂರ ಮಾಡೋನಲ್ಲ, ನಾವು ದುಃಖದಲ್ಲಿದ್ದಾಗ ಜೊತೆಲಿ ನಿಂತ್ಕೊಳ್ಳೋನು ಸಾಕು. ಆ ಟೈಮಿಗೆ ಮುಳುಗೋನು ಒಂದು ಅವ್ನು ಏನು ದುಡ್ಡು ಕೊಡೋದು ಬೇಡ, ಇನ್ನೊಂದು ಬೇಡ, ಏನು ಬೇಡ, ಸಾಕು. ಯಾ. ಏನು ಮಚ್ಚ ಆಯ್ತು ಓಲಿ ಬಿಡೋದು, ಏನಾಯ್ತು ಬಗಳು ಸಾಯಿ ಅಂತ ಹೇಳೋನೊಬ್ಬ ಇರಬೇಕು. ತುಂಬ ಜನ ಏನು ಮಾಡ್ತಾರೆ, ಒಂದು 100 ಜನ 150 ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಅಂತಾರೆ, ಅದರಲ್ಲಿ ಅರ್ಧ ಜನ ಇವನು ಏಳಿಗೆ ನೋಡೇ ಹೊಟ್ಟೆ ಹೊರ್ಕೊಂಡು ಸಾಯೋರು, ಇನ್ನೊಂದು ಇವನಿಂದೇನೆ ಬೆನ್ನಿಗೆ ಚೂರಿ ಹಾಕಿ ಸಾಯೋರು. ಈ ಥರ ಫ್ರೆಂಡ್ಸ್ಗಳಿರೋಕ್ಕಿಂತ ನಾನು ಹೇಳೋದು, ನಿನ್ನ ಕನಸಿನ ಜೊತೆ ನಿಂತ್ಕೊಳ್ಳೋನೊಬ್ಬ ಬೇಕು, ನಿನ್ನ ದುಃಖದಲ್ಲಿ ಜೊತೆ ನಿಂತ್ಕೊಳ್ಳೋನೊಬ್ಬ ಇದ್ದರೆ ಸಾಕು. ಇನ್ನೊಂದು ಏನಿಲ್ಲ ಅಂದರು ಒಂದು ತಿಂಗ್ಳಿಗೊಂದ್ಸಲಿನೋ ವರ್ಷಕ್ಕೊಂದ್ಸಲಿನೋ ಸಿಕ್ಕಿ ಆರಾಮಾಗಿ ಎಣ್ಣೆ ಓಡ್ಕೊಂಡು ಖುಷಿಯಾಗಿ ಒಂದು ಡ್ರೈವ್ ಹೋಗಿ ಬರೋ ಅಂಥ ಫ್ರೆಂಡ್ ಇರ್ಬೋದು. ನಾನು ಹೇಳ್ತಾ ಇದ್ದೆ ಅಗೇನ್, ಜೆಂಡರ್ ಡಸಂಟ್ ಮ್ಯಾಟರ್. ಈಗ ಒಂದು ಹುಡುಗಿ ಓಡಾಡಿದ ತಕ್ಷಣ ಗ್ಯಾರಂಟಿ ಏಟ್ ಹಾಕೊಂಡಿರ್ತಾರೆ, ಮಿಷಿನ್ ಬಿಟ್ಟಿರ್ತಾರೆ, ಇದ್ರದ್ದು ಇದೆಲ್ಲ ಮ್ಯಾಟ್ರ್ ಮಾತಾಡ್ತಾರೆ, ತಲೆನೋವಿಲ್ಲ. ನನ್ನ ಪ್ರಕಾರ ಒಂದು ಒಳ್ಳೆ ನಿಜವಾದ ಫ್ರೆಂಡನ್ನ ನೀವು ಯಾರನ್ನ ನೋಡ್ತೀರಾ ಅಂದರೆ ಜೆಂಡರ್ ಬಗ್ಗೆ ಅದ್ರಲ್ಲಿ ಬರೋದೇ ಇಲ್ಲ. ಈಗ ನನಗೆ ಮ್ಯಾಚ್ ಆಗ್ಬೇಕು. ಹುಡುಗರು ಎಷ್ಟು ಕ್ಲೋಸ್ ಫ್ರೆಂಡ್ಸೋ ಅದಕ್ಕಿಂತ ಜಾಸ್ತಿ ಹುಡುಗಿರ್ ಫ್ರೆಂಡ್ಸ್ ಇದ್ದಾರೆ. ಬಟ್ ತುಂಬ ಕ್ಲೋಸ್ ಆಗಿರೋದು ಪ್ರೀತಿ ಗೀತಿ ಅಂತೆಲ್ಲ ಇದ್ದಾರೆ, ಅವರೆಲ್ಲ ನಂಗೆ ಜೆಂಡರ್ ಡಿಫ್ರೆನ್ಸೇ ಗೊತ್ತಾಗಲ್ಲ ಇವಾಗ. ಅವ್ರನ್ನ ಒಂಥರ ಮಚ್ಚ ಅಂತಾನೆ ಕರೆಯೋದು. RJ with ಹಾಂ Energy, ಹೌದು, then ಸುವರ್ಣದಲ್ಲಿದ್ಲು. ಕರೆಕ್ಟ್, ಅವಳೆ. Wake up to fresh ideas. Report. ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಜನ ನಿಜವಾಗ್ಲೂ ಈ ಥರ ನೋಡಿ ಒಂದು ಬೆಳವಣಿಗೆ ಬೆಳೆಸ್ಕೊಳ್ಳಿ ಅಂತಲೇ ಒಂದು ವ್ಲಾಗ್ ಮಾಡಿದ್ದೀನಿ. ನಾನು ಇನ್ನೊಬ್ಳು ಶ್ರುತಿ ಅಂತ ಒಬ್ಳಿದ್ವಿ, ಪ್ರೀತಿ, ನಾನು ಶ್ರುತಿ, 3 ಜನ, ಇಬ್ರು ಹುಡುಗಿರು ಒಬ್ಬ ಹುಡುಗ, ನಾನೇ. 3 ಜನಕ್ಕೂ ಮದುವೆ ಆಗಿದೆ, ಒಬ್ಳಿಗಂತೂ ಮಕ್ಕಳು ಆಗಿದೆ. ಇನ್ನು ಅವಳು ಇನ್ನೂ ನಾನು ಎಲ್ಲ ನಾವೇ ಮಕ್ಕಳಿನ್ನ, ಸೊ ನಾವು ಇನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ, ಅದು ಬೇರೆ ಪ್ರಶ್ನೆ. 15 ವರ್ಷ ಆಯ್ತು ನಮ್ಮ ಫ್ರೆಂಡ್ಶಿಪ್ ಆಗಿ. ಸೊ ಸುಮ್ಮನೆ ಹಿಂಗೆ ಮಾತಾಡ್ತಾ ವೈ ಕಾಂಟ್ ವಿ ಸೆಲೆಬ್ರೇಟ್ ಅಂತ ಬಂತು. ನಾವು 3 ಜನ ರೆಸಾರ್ಟ್ಗೆ ಹೋಗಿ 2 ದಿನ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಅಫ್ಕೋರ್ಸ್ ಬೇರೆ ಬೇರೆ ರೂಮ್ಸ್, ಅನ್ಯತಾ ಭಾವಿಸ್ಬೇಡಿ, ಅದನ್ನು ತೋರಿಸಿದ್ದೀನಿ ವ್ಲಾಗಲ್ಲಿ. ಅವ್ರದ್ದೊಂದು ರೂಮು, ನಂದೊಂದು ರೂಮ್ ಅಂತ. ಎಷ್ಟು ವರ್ಷದ ಏನು ಮಜಾ ಮಾಡಿದ್ವಿ ಅಲ್ಲಿ, ಆ್ಯಕ್ಟಿವಿಟೀಸ್ ಆಡಿದ್ವಿ, ಮಜಾ ಮಾಡ್ಕೊಂಡು ATV ರೈಡ್ ಅಂತೆ, ಅದೇನೋ ಜಿಪ್ ಲೈನ್ ಅಂತೆ, ಎಲ್ಲ ಮಾಡ್ಕೊಂಡು ಆಮೇಲೆ ಒಂದಷ್ಟು ಎಲ್ಲ ಆದಮೇಲೆ ಕ್ಯಾಂಪ್ ಫೈರಲ್ಲಿ ನಾವು ಹೆಂಗಿದ್ವಿ, ಏನು ಮಾಡಿದ್ವಿ, ಏನು ಬಂದ್ವಿ, ಈ ಫ್ರೆಂಡ್ಶಿಪ್ಪಲ್ಲಿ ಏನೇನಾಯಿತು ಅಂತೆಲ್ಲ ಮಾತಾಡೋದು. ಎಂಡಲ್ಲಿ ಈ ಬಾಟ್ಲ್ ಅಪ್ ಆಗಿತ್ತಲ್ಲ ಒಂದಷ್ಟು ಮನಸ್ಸೊಳಗಡೆ, ಅದೆಲ್ಲ ಒಂದೊಂದೇ ಆಚೆ ಬಂತು. ಸೊ ಅವಳದ್ದು ಏನೇನೋ ಹೇಳ್ಕೊಂಡ್ಲು. ನನಗೆ ಆ್ಯಕ್ಚುಲಿ ಬೆಳಗ್ಗಿಂದ ನಗ್ತಾಯಿದ್ದೀವಿ, 1.5 ದಿನ ನಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಆ 2ನೇ ದಿನ ಕಡೆಯದಾಗಿ ಬೆಳಗ್ಗೆ ಹೊರಟು ಬಿಡ್ತೀವಿ ಅಂತ ಬಂತಲ್ಲ, ಇವಾಗಲೂ ಒಂಥರ ಜುಮ್ ಅಂತ ಇದೆ ನನಗೆ ನೆನ್ಪಿಸ್ಕೊಂಡ್ರೆ. ಆ ಹೊರಟು ಬಿಡ್ತೀವಿ ಅಂದಾಗ ಎಲ್ಲ ಮನಸ್ಸಿಂದೆಲ್ಲ ಒಂದೊಂದೇ ಆಚೆ ಬಂತು. ಅದು ಬಹುಶಃ ಅದು ತೀರ್ಥ ಇದು ಆಗಿರ್ಬೋದು, ಅದರ ಪ್ರಭಾವನೂ ಆಗಿರ್ಬೋದು, ಇಲ್ಲಿ ವಾಟ್ ಎವರ್ ಇಟ್ ಈಸ್. ಬಟ್ ಯು ಡೋಂಟ್ ಇಮ್ಯಾಜಿನ್, ಒಂಥರ ಎಷ್ಟೇ ಕ್ಲೋಸ್ ಆಗಿರ್ಬೋದು ಗಂಡ ಹೆಂಡತಿ, ಬಟ್ ಕೆಲವೊಂದು ಹೇಳ್ಕೊಳಕ್ಕೆ ಆಗಿರಲ್ಲ. ಏನು ಅನ್ಕೊತಾರೋ ಅಥವಾ ಅವ್ರನ್ನ ಯಾಕೆ ಕುಗ್ಗಿಸ್ಬೇಕು ಅನ್ನೋದು ಏನೋ ಒಂದು ಭಾವನೆ ಇರುತ್ತೆ. 3 ಜನನು ಮನ್ಸು ಬಿಚ್ಚಿ ಮಾತಾಡಿದ್ವಿ. ಆ ಟ್ರಿಪ್ಪು ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್, ಒಂಥರ ರಿಜ್ಯುವನೇಷನ್ನು, ಅದೊಂಥರ ಏನೋ ಹೊಸ ಉಲ್ಲಾಸ. ಏನೋ ಒಂಥರ ಎಲ್ಲ ಖಾಲಿ ಆಯ್ತಪ್ಪ, ಮನಸ್ಸೆಲ್ಲ ಒಂಥರ ಖಾಲಿ ಆಯಿತು, ಹಗೂರ ಆಯಿತು ಅನ್ನಿಸ್ತಾ ಇತ್ತು. ಸೊ ಅದೇ ಥರ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ, ವಿಕ್ರಮ್ ಅಂತ. ನಾನು ಅವನು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು, ಬೇಜಾನ್ ಜಗಳನೂ ಆಡಿದ್ದೀವಿ. ಇವತ್ತಿಗೂ ಅಷ್ಟೇ, ತುಂಬ ಬೇಜಾರಾಯ್ತು, ಒಂದೇ ಫೋನ್ ಮಚ್ಚ, ಆ ಟೋನಲ್ಲೇ ಗೊತ್ತಾಗ್ಬಿಡುತ್ತೆ. ನನಗೆ ಬೇಜಾರಾಗಿದ್ರೆ ಅವನಿಗೆ ಗೊತ್ತು ಯಾಕೋ ಅಂತಾನೆ. ಅದು ಏನು ತುಂಬ ಬೇರೆಯವ್ರ ಥರ ಏನಾಯ್ತು ಹೇಳು, ನಾನಿದ್ದೀನಿ ಯಾವುದೂ ಇಲ್ಲ, ಅವೆಲ್ಲ ಎಂಥದೂ ಇಲ್ಲ. ಸುಮ್ಮನೆ ಹೇಳೋ ಅಂದರೆ ಸಾಕು, ಏನಾಯ್ತೋ ಯಾಕೋ ವಾಯ್ಸ್ ಇದಾಗಿದೆ ಹೇಳೋ, ಅಂಥದ್ದೇನಿಲ್ಲ, ಅದು ಗೊತ್ತಲ್ಲ, ಪ್ರಿಟೆಂಡ್ ಮಾಡೋದಿದ್ದೇ ಇರುತ್ತಲ್ಲ. ಯಾಕೆ ನಮ್ಮ ಪಕ್ಕದಲ್ಲಿ ಯಾರೋ ಕೂತಿರ್ತೀರ, ಮುಚ್ಕೊಂಡು ಹೇಳಪ್ಪ ಗೊತ್ತು, ಸಾಯಂಕಾಲ ಸಿಗೋಣ ಅಷ್ಟೇ. ಸಾಯಂಕಾಲ ಸಿಕ್ಕಿದ್ಮೇಲೆ ಮಾತೆಲ್ಲ ಆದಮೇಲೆ ತಿರ್ಗಾ ಫುಲ್ ಖುಷಿ ಆಗುತ್ತೆ, ಆರಾಮಾಗುತ್ತೆ. ನಾನು ಹೇಳೋದು ಇದೆ, ಈ ಥರ ಒಬ್ಬರು ಫ್ರೆಂಡ್ ನೋಡ್ಕೊಳ್ಳಿ. ಇಲ್ವಾ ಅದು ಇಟ್ಕೊಂಡು ಅರ್ಧ ಹಾರ್ಟ್ ಅಟ್ಯಾಕ್ ಅದರಲ್ಲೇ ಆಗೋಗುತ್ತೆ.
ನೀವು ಬರೀ ಸ್ಮೋಕ್ ಮಾಡಿದ್ರೆ ಅಥವಾ ಬರೀ ಪೊಲ್ಯೂಷನಿಂದ ಅಷ್ಟೇ ಅಲ್ಲ ಲಂಗ್ಸ್ ತುಂಬ್ಕೊಳ್ಳೋದು, ಭಾರವಾದ ಈ ಥರದೊಂದಷ್ಟು ಘಟನೆಗಳು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅದೊಂಥರ ಈ ಫ್ಲಶ್ ಮಾಡಿದ್ರೆ ಟಾಯ್ಲೆಟ್ ಇದ್ದಂಗೆ. ತುಂಬ ದಿನ ಕಟ್ಕೊಂಡ್ರೆ ಏನಾಗುತ್ತೆ, ಬರ್ಸ್ಟ್ ಆಗ್ಬಿಡುತ್ತೆ ಅಷ್ಟೇ. ಅಲ್ಲಾರೆ ವಾಸನೆ ಬರುತ್ತೆ, ಇಲ್ಲಾದ್ರೆ ಅದೇ ಇದು ಒಂಥರ ವಾಸನೆನೇ, ದುರ್ಗಂಧನೇ ಇದು. ಮನಸ್ಸಲ್ಲಿರೋ ಕೆಟ್ಟ ಒಂದು ಎಲ್ಲ ಏನು ಇಟ್ಕೊಂಡಿರುತ್ತೆ ಅದು ದುರ್ಗಂಧನೇ ಅದು. ನೀವು ಬರೀ ಆಚೆ ಕಡೆ ಮಾತ್ರ ಫ್ಲಶ್ ಮಾಡೋದಲ್ಲ, ದೇಹದ ಒಳಗಡೆನೂ ಅವಾಗ ಫ್ಲಶ್ ಮಾಡ್ತಾಯಿರಿ. ಒಂದೊಳ್ಳೆ ಫ್ರೆಂಡ್ ಇಟ್ಕೊಳ್ಳಿ.